ಏನು ಕಾಲೇಜ್ ಸೀದಾ ಆದ್ಮೇಲೆ ಆಕ್ಸಿಡೆಂಟ್ ಡಾಕ್ಟರ್ ಬಂದರು ಬದುಕಿ ನೋಡ್ರಿ, ಪೇಷಂಟದ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ನಾನು ಇದನ್ನ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ನನಗೂ ಕೂಡ ಹೇಳೋಕ್ಕೆ ತುಂಬ ದುಃಖ ಅನಿಸ್ತಾ ಇದೆ. ನಿಮ್ಮ ಪೇಷಂಟದು ಬ್ರೈನ್ ಡೆತ್ ಆಗಿದೆ. ಸೊ ನಾವಿವಾಗ ವೆಂಟಿಲೇಟರ್ ಮೇಲೆ ಇಟ್ಟಿದ್ದೀವಿ ನಿಮ್ಮ ಪೇಷಂಟ್ನ. ನಾವು ಎಲ್ಲಿವರೆಗೂ ವೆಂಟಿಲೇಟರ್ ಮೇಲೆ ಇಟ್ಟಿರ್ತೀವೋ ಅಲ್ಲಿವರೆಗೂ ಮಾತ್ರ ಅವನ ಹೃದಯ, ಕಿಡ್ನಿ, ಲಿವರ್ ಎಲ್ಲ ಕೆಲಸ ಮಾಡುತ್ತೆ. ನಾವು ಯಾವಾಗ ವೆಂಟಿಲೇಟರ್ನ ತೆಗಿತೀವೋ ಆ ಕ್ಷಣನೇ ಆ ವ್ಯಕ್ತಿಯ ಅಂಗಗಳೆಲ್ಲ ತನ್ನ ಕೆಲಸನ ನಿಲ್ಲಿಸ್ತವೆ. ಬಯಸಿದ್ರೆ ಆ ವ್ಯಕ್ತಿಯ ಅಂಗಗಳನ್ನು ದಾನ ಮಾಡಬಹುದು. ಆ ವ್ಯಕ್ತಿಯ ಅಂಗಗಳನ್ನು ದಾನ ಮಾಡೋದ್ರಿಂದ ಬೇರೆಯೊಬ್ಬರ ಜೀವನವನ್ನು ಉಳಿಸಬಹುದು. ಏನು ಅನ್ಕೊಂಡಿರಿ ನೀನು? ನನ್ನ ಮಗನ ಅಂಗಗಳನ್ನೆಲ್ಲ ತುರ್ತು ಮಾಡಿ ಮಂದಿಗೆಲ್ಲ ದಾನ ಮಾಡ್ಬೇಕು ಅನ್ಕೊಂಡಿದ್ದೆ. ನಮ್ಮ ಧರ್ಮ ಏನು ಒಪ್ತದೆ ಅನ್ಕೊಂಡ್ರಿ? ನಿಮ್ಮ ಮಗನ ಅಂಗದಾನ ಮಾಡಕ್ಕೆ ಒಪ್ಪಲ್ಲ ಅಂತಂದರೆ ಪರವಾಗಿಲ್ಲ, ಹೇಳೋದು ನನ್ನ ಕರ್ತವ್ಯ, ಹೇಳಿದ್ದೀನಿ. ನಾವು ನಿಮ್ಮ ಮಗನ ವೆಂಟಿಲೇಟರಿಂದ ತೆಗಿತಿದ್ದೀವಿ, ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು. ನರ್ಸ್, ಆ ಪೇಷಂಟಿನ ವೆಂಟಿಲೇಟರ್ ಸಪೋರ್ಟಿಂದ ತೆಗೀರಿ. ಓಕೆ ಮೇಡಮ್. ಅಯ್ಯೋ ಇಲ್ಲಿ ಏನೋ ಆಗ್ತಿದೆ. ಹೃದಯ ಪ್ರೀತಿ ಮತ್ತು ಭಾವನೆಗಳ ಕೇಂದ್ರ. ಹೃದಯದ ದಾನವು ಒಬ್ಬರ ಅಂತ್ಯ ಮತ್ತು ಇನ್ನೊಬ್ಬರ ಆರಂಭದ ನಡುವಿನ ಸೇತುವೆಯಂತಿದೆ. ಆ ದಾನಿಯು ಹೃದಯವು ಇನ್ನೊಬ್ಬರ ಎದೆಯಲ್ಲಿ ಬಡಿಯುವ ಮೂಲಕ ಅವರ ನೆನಪು ಮತ್ತು ಜೀವಂತಿಕೆ ಮುಂದುವರಿಯುತ್ತದೆ. ನನ್ನನ್ನು ಏಕೆ ಸಹಿಸುತ್ತೀರಿ? ನಾನು ಕತ್ತಲೆಯಲ್ಲಿ ಬೆಳಕು ತರಲು ಬಯಸುತ್ತೇನೆ. ಬೇರೆಯವರ ಕನಸನ್ನು ನನಸು ಮಾಡಲು ಬಯಸುತ್ತೇನೆ. ದೇಹದಲ್ಲಿ ಜೀವ ಹೋಗಿರಬಹುದು, ನನ್ನಲ್ಲಿ ಅಲ್ಲ. ಈ ಸುಂದರವಾದ ಪ್ರಕೃತಿಯನ್ನು ನೋಡಲು ಬಿಡಿ. ಒಬ್ಬರ ಲಿವರ್ ದಾನ ಮತ್ತೊಬ್ಬರ ಹೃದಯದಲ್ಲಿ ಹೊಸ ಆಶಯ ಸ್ಪಂದನವನ್ನು ಹುಟ್ಟಿಸುತ್ತದೆ. ಮರಣವು ಅಂತ್ಯವಲ್ಲ. ಲಿವರ್ ದಾನದ ಮೂಲಕ ಜೀವನವು ಇನ್ನೊಬ್ಬರ ರೂಪದಲ್ಲಿ ಮುಂದುವರಿಯುತ್ತದೆ. ಮೂತ್ರಪಿಂಡದ ದಾನವು ಮಾನವೀಯತೆ ಮತ್ತು ಪ್ರೀತಿಯ ನಿಜವಾದ ಪ್ರತಿಬಿಂಬ. ಡಯಾಲಿಸಿಸ್ನ ನೋವಿನಲ್ಲಿ ಬದುಕುವವರಿಗೆ ಮೂತ್ರಪಿಂಡದ ದಾನವು ದೇವರ ಆಶೀರ್ವಾದವಿದ್ದಂತೆ. ನೀವು ಸರಿಯಾಗಿ ಹೇಳ್ತೀರಿ ಡಾಕ್ಟರ್. ನಮ್ಮ ಮಗನ ಅಂಗಾಂಗವನ್ನು ದಾನ ಮಾಡಿದ್ದರಿಂದ ತುಂಬ ಜನರಲ್ಲಿ ಸಂತೋಷ ಕಾಣಬಹುದು. ಇದರಿಂದ ನನ್ನ ಮಗನನ್ನು ನಾವೇ ವಾಪಸ್ ನೋಡಿದಂಗೆ ಆಗುತ್ತೆ. ನನಗೆ ತುಂಬ ಸಂತೋಷವಾಯಿತು. ನೀವು ಅಂಗದಾನ ಮಾಡಲು ಒಪ್ಕೊಂಡಿದ್ದೀರಿ. ಇದರಿಂದ ಎಷ್ಟೋ ಜನರ ಜೀವನ ಉಜ್ವಲವಾಗುತ್ತದೆ. ಅವರ ಮೇಲೆ ಸಿಗ್ನೇಚರ್ ಮಾಡಿ. ಅವರಿಬ್ರು ನಿಮಗೆ ಮೀಟ್ ಆಗ್ತೀನಿ ಅನ್ನಿಸ್ತಿದ್ರು. ಲಕ್ಷ್ಮಿ, ರಿಯಾ, ಇಲ್ಲಿ ಬನ್ನಿ. ಯಾರು ಯಾವಾಗಲೂ ನೋಡಿರಲಿ. ನಾನು ಡ್ಯಾನ್ಸರ್. ನನ್ನ ಹೃದಯ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ. ನಿಮ್ಮ ಮಗನ ಹೃದಯ ನನಗೆ ದಾನ ಮಾಡಿದ್ದಕ್ಕೆ ಥ್ಯಾಂಕ್ ಯು. आपके बेटे के दिए हुए आंखों से मैं आज पूरी दुनिया देख रही हूँ, इसके लिए बहुत बहुत शुक्रिया. ನಿಮ್ಮಿಬ್ಬರು ನೋಡಿ ಭಾಳ ಖುಷಿ ಆಯಿತು. ಮುಂದೆ ಹೀಗೆ ಸಂತೋಷ ಆಗಿರಲಿ. ಅವತ್ತೊಂದು ನಿರ್ಧಾರ ಇವಾಗ ನಿಮಗೊಬ್ಬರು ಒಳ್ಳೆಯದಾಗಿದೆ ತಿಳ್ಕೊಂಡು. ಯಾವುದೇ ವ್ಯಕ್ತಿ ಬೇಕಾದರೂ ಅಂಗದಾನ ಮಾಡಬಹುದು. ಒಬ್ಬ ವ್ಯಕ್ತಿ ಅಂಗದಾನದಿಂದ 8 ಜೀವಗಳು ಉಳಿಯುತ್ತವೆ. अंगदान करते वक्त किसी भी प्रकार का खर्चा उठाना नहीं पड़ता. पूरा खर्चा सरकार उठाती है या जो अंग प्रदान व्यक्ति है वही सारा खर्चा उठाता. कम अहेड एंड टेक अ पार्ट इन सेविंग लाइव्स.